ಮರೆಯಲಾಗದ ಒಂದು ಅನುಭವ. 1968ನೇ ಇಸ್ವಿ ನಾನು DMS ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡ್ತಾ ಇದ್ದೆ. ಜೊತೆಗೆ NCC ಆಫೀಸರ್ ಆಗಿದ್ದೆ. ಆಗ ಒಂದು ಘಟನೆ ನಡೆಯಿತು. ಮಕ್ಕಳನ್ನು ನಾವು 1:30 ಗಂಟೆಗೆ ಲಂಚ್ಗೆ ಬಿಟ್ಟಾಗ ಕೆಲ ವಿದ್ಯಾರ್ಥಿಗಳ, ಅದರಲ್ಲೂ ಚಿಕ್ಕ ಲೇಡಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರ ಬಾಕ್ಸ್ಗಳಲ್ಲಿ ಇದ್ದಂಥ ದುಡ್ಡು, ಅನ್ನ ಇವೆಲ್ಲವೂ ಖಾಲಿಯಾಗ್ಬಿಡೋದು. ಈ ರೀತಿ ಸುಮಾರು ಒಂದು 15ರಿಂದ 20 ದಿನ ನಾನು ಕ್ಲಾಸ್ ಟೀಚರ್ ಆದ್ದರಿಂದ 7A ತರಗತಿಗೆ ಕ್ಲಾಸ್ ಟೀಚರ್ ಆಗಿದ್ದರಿಂದ ಅಲ್ಲಿ ಬಂದು ನನಗೆ ಕಂಪ್ಲೇಂಟ್ ಕೊಟ್ಟರು ಮಕ್ಕಳು. ನಾನು NCC ಆಫೀಸರ್ ಆಗಿದ್ದರಿಂದ ಒಂದು 5 ಜನ ಕ್ಯಾಡೆಟ್ಸ್ನ ನಾನು ನೇಮಕ ಮಾಡಿ 1 ವಾರ ಅಬ್ಸರ್ವ್ ಮಾಡಿ ಅಂತ ಬಿಟ್ಟೆ. ಅಂದರೆ ಬೇರೆ ಬೇರೆ ಕಡೆ ಅವ್ರು ನಿಂತ್ಕೊಂಡು ನೋಡೋದಕ್ಕೆ ಬಿಟ್ಟೆ. ಆಗ 4-5 ದಿನಗಳ ಟೈಮ್ನಲ್ಲಿ 3 ಸಾರಿ ಒಬ್ಬ ಹುಡುಗ ಕಿಟಕಿ ಒಳಗಡೆಯಿಂದ ಒಳಗೆ ತೂರಿ ದುಡ್ಡು ಮತ್ತು ಬೇರೆ ವಸ್ತುಗಳನ್ನು ಬೇರೆ ವಿದ್ಯಾರ್ಥಿಗಳ ಬಾಕ್ಸ್ನಿಂದ ಅವನು ಜೋಬ್ನಲ್ಲಿ ಹಾಕ್ಕೊಂಡು ಹೊರಗೆ ಬರ್ತಿದ್ದ. ಅವನು ಯಾರು ಅಂತ ಪತ್ತೆ ಆಯಿತು. ಅವನನ್ನು ನನ್ನ ರೂಮಿಗೆ ಕರೆದು ಸಾಯಂಕಾಲ ಕೇಳಿದೆ, ಏನಪ್ಪ ನೀನು ಈ ಥರ ಮಾಡ್ತಿದ್ದೀರಾ, ನಿಜನಾ ಅಂತ. ಅವನು ತಲೆಯನ್ನು ಕೈಯಲ್ಲಿ ಕೆರ್ಕೊಂತ ಹೌದು ಸಾರ್ ಮಾಡಿದೆ, ತಪ್ಪಾಯಿತು ಅಂತ ಹೇಳ್ದ. ನಾನು ಆಗ್ತಾನೆ NCC ಪೆರೇಡಿಗೆ ಹೋಗಬೇಕು ಅಂತ ಡ್ರೆಸ್ ಮಾಡಿಕೊಂಡು ಕೈಯಲ್ಲಿ ಕೇನ್ ಇಟ್ಕೊಂಡಿದ್ದೆ. ಯಾಕೋ ತುಂಬ ಕೋಪ ಬಂತು, ಚಿಕ್ಕ ಮಕ್ಕಳಿಗೆ ಈ ಥರ ಮಾಡ್ತಾನಲ್ಲ ಅಂತ. ತಿರುಗು ಅಂತ ಹೇಳಿ ಬಟಕ್ ಮೇಲೆ 2 ಕೊಟ್ಟೆ. ಸ್ವಲ್ಪ ಹೊಡೆತ ಜೋರಾಗಿ ಬಿದ್ದಿರಬೇಕು, ಬಿಕಾಸ್ ನನಗೆ ಕೋಪ ಇತ್ತು ಆಗ. ಅಲ್ಲಿಗೆ ಮುಗೀತು, ಆ ದಿನ ಮುಗಿದೋಯ್ತು. ಮುಂದಿನ ದಿನ ನೆಕ್ಸ್ಟ್ ಡೇ ಶನಿವಾರ ಬೆಳಿಗ್ಗೆ ಆ ಹುಡುಗ ಶಾಲೆಗೆ ಬರಲಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಆದರೆ ನನಗೆ ಸುಮಾರು 10:30 ಗಂಟೆ ಸಮಯದಲ್ಲಿ ನಮ್ಮ ಹೆಡ್ ಮಾಸ್ಟರ್ ರೂಮಿನಿಂದ ಒಂದು ಕರೆ ಬಂತು, ಸರ್ ನೀವು ತಕ್ಷಣ ಹೆಡ್ ಮಾಸ್ಟರ್ ರೂಮಿಗೆ ಹೋಗಬೇಕಂತೆ ಅಂತ. ಸರಿ ಹೋದೆ. ಅಲ್ಲಿ ಯಾರೋ ಇಬ್ಬರು ಕೂತ್ಕೊಂಡಿದ್ರು. ನಾನು ಹೋದ್ಮೇಲೆ ನಾನು ಕೂತ್ಕೊಳ್ಳೋಕ್ಕೆ ಹೋದೆ. ನಮ್ಮ ಹೆಡ್ ಮಾಸ್ಟರ್ದು ನಾಗರಾಜ್ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ಇವರು ಸೂಪರಿಂಟೆಂಡೆಂಟ್ ಆಫೀಸಿಂದ ಬಂದಿದ್ದಾರೆ, ನೀವು ಅವ್ರ ಜೊತೆಗೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಅವ್ರ ಮನೆಗೆ ಅಂತ ಹೇಳಿದರು. ಕಾರಣ ಏನು ಸರ್ ಅಂದೆ. ಅವರೇ ಹೇಳ್ತಾರೆ ನೀವು ಹೋಗಿ ಅಂತ ಹೇಳಿದರು. ಸರಿ, ನಾನು NCC ಆಫೀಸರ್ ಆಗಿದ್ದರಿಂದ ಅದ್ರ ಬಗ್ಗೆ ಏನೂ ಇರಬೇಕು ಅಂತ ಅವ್ರ ಜೊತೆ ಜೀಪ್ನಲ್ಲಿ ಹೋದೆ. ಅಲ್ಲಿ ಆ ಮನೆಯಲ್ಲಿ ಅವರು ದೊಡ್ಡ ಆಫೀಸರು. ನನಗೆ ಒಳಗಡೆ ಹೋಗ್ತಿದ್ದಾಗೇನೆ ಯಾರೂ ನನ್ನ ಕಡೆ ನೋಡಲಿಲ್ಲ, ಸ್ಮೈಲ್ ಮಾಡಲಿಲ್ಲ. ಇಬ್ಬರು ಆಫೀಸರ್ ಮಾತ್ರ ನನ್ನ ಹಿಂದೆ ನಿಂತ್ಕೊಂಡಿದ್ರು, ನಾನು ಹಾಗೆ ನಿಂತ್ಕೊಂಡಿದ್ದೆ. ಒಳಗಡೆಯಿಂದ ಇನ್ನೊಬ್ಬ ಆಫೀಸರು ಪೊಲೀಸ್ ಡ್ರೆಸ್ಸಿನಲ್ಲಿ ಇದ್ದರು. ಡ್ಯೂಟಿಗೆ ಹೋಗೋ ಸಮಯ ಅಂತ ಕಾಣಿಸುತ್ತೆ. ಬಂದು ನನ್ನ ಕಡೆ ನೋಡಿ ಸ್ವಲ್ಪ ಕಟುವಾಗಿ, ನೀವೇನ್ರಿ CGN ಅನ್ನೋರು ಅಂತ ಕೇಳಿದರು. ಹೌದು ಸರ್ ಅಂದೆ. ನೀವೇನು ಮಾಡಿದರೆ ಗೊತ್ತಾ ಅಂತ ಕೇಳಿದರು. ಇಲ್ಲ ಸರ್, ದಯವಿಟ್ಟು ಹೇಳಿ, ಗೊತ್ತಾಗಲಿಲ್ಲ ಅಂತ ಹೇಳಿದೆ. ಆಗ ಅವರ ಮಗನನ್ನು ಕರೆದರು, ಬಾರೋ ಇಲ್ಲಿ ಅಂತ. ಆಗ ನನಗೆ ಗೊತ್ತಾಯಿತು ಏನು ಆಗಿದೆ ಅಂದ್ಬಿಟ್ಟು ಅಂತ. ಅವರ ತಾಯಿ ಬೆಳಿಗ್ಗೆ ಅವನ ಹುಟ್ಟಿದ ಹಬ್ಬದಕ್ಕೋಸ್ಕರ ಮೈಗೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸೋ ಟೈಮ್ನಲ್ಲಿ ಅವನ ಬಟಕ್ಸ್ ಮೇಲೆ 2 ಕೆಂಪು ಗುರುತು ಬಿದ್ದಿತ್ತು. ಆ ಗುರುತು ಏನು ಅಂತ ಕೇಳಿ ಅವನು ವಿಷಯವನ್ನೆಲ್ಲ ಹೇಳ್ದ. ಆದರೆ ಅವನು ದುಡ್ಡು ಕದ್ದಿದ್ದನ್ನು ಮಾತ್ರ ಹೇಳಿರಲಿಲ್ಲ. ಕೋಪಗೊಂಡು ಆ ಆಫೀಸರು, ಯಾಕ್ರಿ ಈ ಥರ ಹೊಡಿತೀರಾ ನೀವು, ಬುದ್ಧಿ ಇದೆಯೇನ್ರಿ ನಿಮಗೆ ಅಂತ ಕೇಳಿದರು. ಹಾಗೆ ನಾನು, ಸರ್ ನೀವು ಅವಕಾಶ ಕೊಟ್ಟರೆ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ, ದಯವಿಟ್ಟು ಅವಕಾಶ ಕೊಡಿ ಅಂತ ಕೇಳಿದೆ. ಆಗ ನಾನು ಇನ್ನೂ ಚಿಕ್ಕವನು. ಆಯಿತು ಹೇಳಿ ಅಂದರು. ಸರ್ ಹೀಗೆ ಒಂದು ತರಗತಿಯಲ್ಲಿ ಸುಮಾರು 20 ದಿನ ಮಕ್ಕಳು ದುಡ್ಡು, ಪೆನ್ನು, ಪೆನ್ಸಿಲ್ಗಳನ್ನ ಕಳ್ಕೊಂಡಿದ್ರು. ಅದು ಯಾರೂ ಪತ್ತೆ ಮಾಡಬೇಕು ಅಂತ ನಾನು 4-5 ಜನ ಮಕ್ಕಳನ್ನು ಬಿಟ್ಟು ನೋಡಿದೆ. ಆಗ ಇವನು ಕಿಟಕಿಯಿಂದ ಹೋಗಿ ಜೋಬ್ನಲ್ಲಿ ಹಾಕ್ಕೊಂಡು ಹೊರಗಡೆ ಬಂದು
ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದ. ಸಾಯಂಕಾಲ ಕರೆದು ಕೇಳಿದಾಗ ಎಲ್ಲವನ್ನೂ ವಾಪಸ್ ಕೊಟ್ಟ. ಹಾಗಾಗಿ ನಾನು NCC ಡ್ರೆಸ್ನಲ್ಲಿದ್ದೆ, ಕೋಪದಲ್ಲಿ 2 ಕೊಟ್ಟಿದ್ದೀನಿ ಸರ್, ತಪ್ಪಾಯಿತು ಅಂದೆ. ತಕ್ಷಣ ಅವರು ನಾಗರಾಜ್ ಕೂತ್ಕೊಳ್ಳಿ ಅಂತ ಹೇಳಿ ಕೂಡಿಸಿದ್ರು. ಮಗನನ್ನು ಕರೆದ್ರು. ಏನೋ ಇವ್ರು ಹೇಳೋದು ನಿಜ ಏನೋ ಅಂತ ಕೇಳಿದರು. ಹೌದು ಅಪ್ಪಾಜಿ ಅಂತ ಹೇಳ್ದ ಅವನು. ಅವರು ಉತ್ತರ ಕರ್ನಾಟಕ ಕಡೆಯವರು. ಆಗ ಅವ್ರ ತಾಯಿಯನ್ನು ಕರೆದ್ಬಿಟ್ಟು, ನೋಡು ನಿನ್ನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಅವರ ಕ್ಯಾಪನ್ನು ತೆಗೆದ್ಬಿಟ್ಟು ಅಲ್ಲಿದ್ದೊಬ್ಬ ಕಾನ್ಸ್ಟೇಬಲ್ಗೆ ಹೇಳಿ ಕೋಲ್ ತೊಗೊಂಡು ಬಾರೋ ಅಂದರು. ನನಗೆ ಗೊತ್ತಾಯಿತು. ಆಗ ನಾನು ಹೋಗಿ ಆ ಹುಡುಗನ ಮಧ್ಯೆ ನಿಂತ್ಕೊಂಡೆ. ಸರ್, ಅವನಿಗೆ ಒಂದು ಸರಿ ಪನಿಷ್ಮೆಂಟ್ ಆಗಿದೆ, ಮತ್ತೆ ಕೊಡೋದು ತಪ್ಪಾಗುತ್ತೆ, ದಯವಿಟ್ಟು ಬೇಡಿ ಅಂತ. ಅಲ್ಲಿಗೆ ಆ ಕತೆ ಮುಗೀತು. ಅದಾಗಿ ಸುಮಾರು 30 ವರ್ಷ ಆದಮೇಲೆ ಒಂದು ಅಲ್ಯೂಮಿನೈ ಮೀಟಿಂಗ್ನಲ್ಲಿ ಆ ಹುಡುಗ ಬಂದಿದ್ದ. ಅವನು ನನಗೆ ನಮಸ್ಕಾರ ಮಾಡಿ, ಸರ್, ನೀವು ಅವತ್ತು ನನಗೆ ಕೊಟ್ಟಂಥ ಒಂದು ಶಿಕ್ಷೆ ಇವತ್ತು ನನಗೆ ಜ್ಞಾಪಕ ಇದೆ. ಅದರಿಂದ ನಾನು ಒಬ್ಬ ಒಳ್ಳೆ ಮನುಷ್ಯನಾಗಿದ್ದೇನೆ. ಈಗ ನಾನು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಕೈ ತುಂಬ ಸಂಬಳ ಬಂದಿದೆ. ನಮ್ಮ ಮನೆಗೆ ಒಂದು ಸಾರಿ ನೀವು ಬನ್ನಿ ಸರ್, ಕ್ಯಾಲಿಫೋರ್ನಿಯಾದಲ್ಲಿ ಅಂತ ಕರೆದ. ಇದು ಒಂದು ಕತೆ. ಉಪಾಧ್ಯಾಯರು ಸಮಯಕ್ಕೆ ತಕ್ಕ ಹಾಗೆ ಮಕ್ಕಳಿಗೆ ಬುದ್ಧಿ ಹೇಳಿದಾಗ ಏನೇ ಕಷ್ಟ ಬಂದರೂ ಅವರು ಎಂಥ ದೊಡ್ಡ ಮನುಷ್ಯ ಮಕ್ಕಳಾಗಿದ್ದರೂ ಸಹಿತ ಅವರಿಗೆ ಬುದ್ಧಿಯನ್ನು ಹೇಳಿದರೆ ಅವರು ತಿದ್ದುಕೊಳ್ಳೋದಕ್ಕೆ ಇದು ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಅಷ್ಟೇ ಹೊರತು ಇದರಲ್ಲಿ ಏನೂ ಬೇರೆ ವಿಷಯವಿಲ್ಲ. ಥ್ಯಾಂಕ್ ಯು.